ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನಮ್ಮ ಮಂಜುನಾಥ್ ಎಲ್ಲ ಹೋಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳನ್ನು ನಾನು ಅಡ್ಡ ಮಟ್ಟಿಗೆ ವಿಚಾರ ಮಾಡಿದ್ರೆ ಏಕ ವೇದಿಕೆ ಚಿಂತನೆ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಸಮಾಜಕ್ಕೆ, ನಮ್ಮ ಸಾಮಾನ್ಯ ಜನರಿಗೆ ಅವರ ಮಾತುಗಳು ನಿಜವಾಗ್ಲೂ ಮನಮುಟ್ಟುತ್ತವೆ, ಜೊತೆಯೊಳಗೆ ಹೃದಯಕ್ಕೆ ಆಗ್ತವೆ. ಬರೇ ಕಿವಿ ಮುಟ್ಟು ಹೋಗೋದು ಬಹಳ ಮುಖ್ಯ ಅಲ್ಲ, ಮಾತುಗಳು ಮನಸ್ಸಿಗೆ ಹೋಗ್ಬೇಕು, ಹೃದಯ. ಮಂಜುನಾಥ್ ಅವರು ಸಾಕಷ್ಟು ವಿಚಾರ ಮಾಡಿ ಇವತ್ತು ವೇದಿಕೆಗೆ ತೂಕವನ್ನು ತಂದುಕೊಟ್ಟಿದ್ದಾರೆ. ತದನಂತರ ನಮ್ಮ ಇನ್ನು ಆಲಪ್ಪನವ್ರನ್ನ ಗೌರವಿಸಿದ್ದಾರೆ ಸ್ವಾಮೀಜಿ. ಈ ಸದ್ಯಕ್ಕೆ ರಾಜಕಾರಣಿಗಳಲ್ಲಿ ಸಭ್ಯ ರಾಜಕಾರಣಿ ಅಂತ ಹೇಳಿ ಆಲಪ್ಪನವ್ರನ್ನ ಕರಿಬಹುದು, ಅವ್ರಿಗೆ ಸದ್ಯಕ್ಕೆ ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜಕಾರಣ ಹೆಂಗೆ ಅಂತ ಹೇಳಿ ನಾನೆಲ್ಲ ಕೆಲವೊಂದು ಟಿಪ್ಸ್ ಕಳಿಸ್ತಾ ಇದ್ದೀನಿ ವಾಟ್ಸಪ್ ಅಲ್ಲಿ. ಇವತ್ತು ಹೇಗಿದೆ ಅಂದ್ರೆ ನಮ್ಮ ಆಸ್ತಿನೋ, ನಮ್ಮ ಅಪ್ಪನ ಆಸ್ತಿನೋ, ನಮ್ಮ ತಾತನ ಆಸ್ತಿನೋ ಅಂತ ಏನಾದ್ರು ಕಳ್ಕೊಂಡವರು ಒಳ್ಳೆ ಬಳ್ತಾರಲ್ಲ, ಗೋಲ್ಡ್ ಇರ್ತಾರಲ್ಲ, ಹಂಗೆ ರಾಜಕಾರಣಿಗಳು ಏನ್ ಅಪಾಕಿಸ್ತಾರ್ರಿ. 6 ಕೋಟಿ ಜನಸಂಖ್ಯೆ, 7 ಕೋಟಿ ಜನಸಂಖ್ಯೆ ಅವ್ರ ಕಣ್ಣಿಗೆ ಕಾಣದೇ ಇಲ್ವಾ? ಕಳ್ತಾರಲ್ರಿ. ಯಾವನ್ ಕಾಲ್ಗೆ ಹೋಗಿ ಆ ಪೋಲಿಸನ್ನ ಕೇಳ್ತಾರಲ್ರಿ, ಒಂದಿಷ್ಟು ಸ್ವಾಮಿಗಳ ಪಾಲು ಬಿದ್ದೇ ಇಲ್ಲ ಅವ್ರು. ಆ ಪೋಲಿಸನ್ನೇ ನಾವು ತಲೆ ಇಕ್ತಾರಲ್ರಿ. ಆತ್ಮಗೌರವ ಏನಾದ್ರು, ಮಾನವೀಯತೆ ಏನಾದ್ರು, ಇಷ್ಟವಿದೆ ನಾವು ಒಂದು ಬೇಕು, ವಿನಯ ಬೇಕು, ಕೈ ಮುಗಿದ್ರಾಗಿ ಏನ್ ಕೇಳೋದು ಏನಾಗೋದು. ನಮ್ಮ ಕರ್ನಾಟಕದ ದುಡ್ಡನ್ನೆಲ್ಲ ಸೂಟ್ ಒಂದೊಂದು ಮಂತ್ರಿಗಿರಿ ಒಂದೊಂದು ದೊಡ್ಡ ದೊಡ್ಡ ಪದವಿ ಬೇಕಾಗುತ್ತಲ್ಲ, ಸಾಮಾನ್ಯ ಹೋಗಕ್ ಆಗೋದಿಲ್ಲ ರೀ. ನಮ್ಗೆ ಯತ್ನಾಳ್ ಒಂದ್ಸರಿ ಹೇಳಿದ್ರು ನೋಡಿ, 250 ಕೋಟಿ ಕೊಡ್ಲಿಲ್ಲ, ನಾನ್ ಮಂತ್ರಿ ಆಗ್ಲಿಲ್ಲ ಅಂತಿದ್ರು. ಒಂದ್ಸರಿ ಗೊತ್ತಾ, ಯತ್ನಾಳ್ 254 ಕೋಟಿಯಲ್ಲಿ ಕೊಡ್ಲಿಲ್ಲ, ನಾನ್ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಕರ್ನಾಟಕದ ಹಣವೆಲ್ಲ ಬೇರೆ ಬೇರೆ ವಿಷಯಗಳನ್ನ ಅಧ್ಯಯನ ಮಾಡಿದ್ದೀರಿ. ನಾನು ಇತಿಹಾಸದ ವಿದ್ಯಾರ್ಥಿಯಾಗಿ ಈ ಜಗತ್ತಿಗೆ ಇತಿಹಾಸವನ್ನ ಪರಿಚಯಿಸಿದಂತಹ ವ್ಯಕ್ತಿಯನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೇವೆ ವಿನಃ ಮದರ್ ಆಫ್ ಹಿಸ್ಟ್ರಿ ಅಂತ ಕರೆಯಲ್ಲ. ಹಾಗೆಯೇ ಅರ್ಥಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಈ ಎಲ್ಲ ಶಾಸ್ತ್ರಗಳನ್ನ ಪರಿಚಯಿಸಿದವರನ್ನ ಫಾದರ್ ಆಫ್ ಎಕನಾಮಿಕ್ಸ್, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತೀವಿ ವಿನಃ ಮದರ್ ಅಂತಕ್ಕಂಥ ಮಾತನ್ನ ಬಳಸಲ್ಲ. ಹಾಗಾಗಿ ಇಡೀ ಜಗತ್ತಿಗೆ
ಡೆಮಾಕ್ರಸಿಯನ್ನ, ಪ್ರಜಾಪ್ರಭುತ್ವವನ್ನ ಪರಿಚಯಿಸಿದವರು ಯಾರು ಅಂದ್ರೆ ಅದು ವಿಶ್ವಗುರು ಬಸವಣ್ಣನವರು. ಈ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವವನ್ನ ಪರಿಚಯಿಸಿ ಈ ಅನುಭವ ಮಂಟಪದಲ್ಲಿರ್ತಕ್ಕಂತಹ ಈ ಶೂನ್ಯ ಸಿಂಹಾಸನದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕೆ 12 ವರ್ಷಗಳ ಕಾಲ ಕಾಯ್ತಾರೆ. ಯಾರಿಗೋಸ್ಕರ ಕಾಯ್ತಾರೆ ಅಂದ್ರೆ ಪ್ರಭುದೇವರಿಗೋಸ್ಕರ ಕಾಯ್ತಾರೆ. 12 ವರ್ಷಗಳ ನಂತರ ಪ್ರಭುದೇವರ ಆಗಮನ ಆಗುತ್ತೆ ಕಲ್ಯಾಣಕ್ಕೆ ಬಂದಂತಹ ಪ್ರಭುದೇವರು ಶೂನ್ಯ ಸಿಂಹಾಸನದ ಅಧ್ಯಕ್ಷತೆಯನ್ನ ವಿರಾಜಮಾನರಾಗಿ ವಹಿಸಿಕೊಂಡು ವಿಶ್ವಗುರು ಬಸವಣ್ಣನವರ ಸಮಾಜೋಧಾರ್ಮಿಕ ಚಳುವಳಿ ನೈತಿಕ ನೆಲೆಗಟ್ಟಿನ ಮೇಲೆ ನಡೆಯೋದಕ್ಕೆ ಬಹುಮಟ್ಟಿಗೆ ಕಾರಣರಾದಂತವರು ಅಲ್ಲಮ ಪ್ರಭುದೇವರು. ಪ್ರಾಯಶಃ ಈ ಅನುಭವ ಮಂಟಪದ ಸೊಬಗು ಯಾವುದು ಅಂದ್ರೆ ಅಲ್ಲಮ ಪ್ರಭುದೇವರಂತಹ ಈ ಸಮಾಜದಲ್ಲಿ ಯಾರು ಧ್ವನಿಯನ್ನ ಕಳ್ಕೊಂಡಿದ್ರು, ಅವತ್ತು ಈ ಸಮಾಜದಲ್ಲಿ ಯಾರು ಮೂಕರಾಗಿದ್ರು, ಸಮಾಜದಲ್ಲಿ ಕಟ್ಟ ಕಡೆಯ ಸ್ಥಾನಕ್ಕೆ ತಳ್ಳಲ್ಪಟ್ಟಂತಹ ವ್ಯಕ್ತಿ ಎನಿಸಿಕೊಂಡಿದ್ದಂತಹ ಮಹಾಜ್ಞಾನಿಯಾಗಿದ್ದಂತಹ ಅಲ್ಲಮ ಪ್ರಭುದೇವರು ಈ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದೇ ಈ ಅನುಭವ ಮಂಟಪದ ಸೊಬಗು. ಬ್ಯೂಟಿ ಆಫ್ ಅನುಭವ ಮಂಟಪ ಅಂತ ಕರಿತೀವಿ ನಾವು ಅದನ್ನು, ಅಥವಾ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ನಾವು ಅದನ್ನು. ಇಂತಹ ಪ್ರಭುದೇವರ ನಾಡು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲ್ಲೇ ಜನಿಸಿದಂತಹ ಅಲ್ಲಮ ಪ್ರಭುದೇವರು ಆರಂಭದಲ್ಲಿ ಮದ್ದಳೆ ಕಾಯಕವನ್ನ ಕೈಗೊಂಡಿರ್ತಾರೆ. ಮದ್ದಳೆ ಕಾಯಕವನ್ನ ವೃತ್ತಿಯನ್ನಾಗಿ ಮಾಡಿಕೊಂಡು ತಂದೆ ತಾಯಿಗಳ ಜೊತೆಗೆ ಅವರು ಬದುಕನ್ನ ಕಟ್ಟಿಕೊಳ್ತಾರೆ. ವಯಸ್ಸಿಗೆ ಬಂದ ಮೇಲೆ ಚೌಡಯ್ಯನವರ ಕುಲದವರು ಆಗಿದ್ರು ಸಹ ನಾವು ಬಹುರೂಪಿ ಚೌಡ ಯಾಕೆ ಕೊಡ್ತಾ ಇದೀವಿ ಅಂದ್ರೆ, ಈಗಾಗಲೇ ಹೇಳ್ದಂಗೆ ಅವರು ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ 40-50 ನಾಟಕಗಳಲ್ಲಿ ಅವರು ಪ್ರದರ್ಶನ. ಅದ್ರ ಜೊತೆಲಿ ಯಾವುದೇ ಕಾವಿದಾರಿಗಳು ಜಂಗಮರು ಅವ್ರ ಮನೆಗೆ ಹೋದ್ರೆ ಮೊದಲು ಸ್ವಾಗತವನ್ನ ಮಾಡಿಕೊಂಡು ಅವರಿಗೆ ಮಾಡಿ ಸತ್ಕಾರ ಮಾಡ್ತಕ್ಕಂತ ಮಹಾಮನೆ ಯಾವ್ದಾದ್ರು ಇದ್ರೆ ಅದು ಮಹಾಮನೆ. ಅವರು ಒಂದು ಹಳೆ ಮನೆಯನ್ನ ಅದನ್ನ ಕೆಳಮನೆ ಕಟ್ತಾ ಇದ್ದಾರೆ, ಅದಕ್ಕೆ ಹೆಸರು ಬಸವ ಮಹಾಮನೆ ಅಂತ ಇಡ್ತಾ ಇದ್ದಾರೆ ಅವರು. ಅದಕ್ಕೋಸ್ಕರ ಅಲ್ಲಿಂದ 10-20 ಜನ ಬರೋರು, ಅವ್ರ ಕುಟುಂಬದವರೆಲ್ಲ ಬರೋರು. ಆದ್ರೆ ಅವ್ರ ಮನೆ ಕಟ್ಟೋದ್ರಿಂದ ಅವರೊಬ್ಬರೇ ಇಲ್ಲಿಗೆ ಬಂದಿದ್ದಾರೆ, ಅವರಿಗೆ ಆ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ. ಈ ರೀತಿಯಾಗಿ 4 ಪ್ರಶಸ್ತಿಗಳನ್ನು ನೀಡಬೇಕಾದ್ರೆ ಇದಕ್ಕೆ ನಾವು ಎಲ್ಲಾ ರಾಜಕಾರಣಿಗಳನ್ನು ಭೇಟಿ ಆಗ್ತೀವಿ. ಯಾವ ಮಠಕ್ಕೆ ರಾಜಕಾರಣಿಗಳು ಬೇಡ, ಜನನಾಯಕರು ಬೇಡ, ಆದ್ರೆ ನಮ್ಮ ಮಠಕ್ಕೆ ನಾವು ಕೇಳಿದ್ರೆ ಕೊಡ್ತಕ್ಕಂಥ ಸಹಾಯ ಮಾಡೋರು, ನಾವು ಕರೆದಾಗೆಲ್ಲ ಬರುವಂತ ಏಕೈಕ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಮುರಳೀಧರ ಹಾಲಪ್ಪನವರು. ಮಠ ಬೆಳವಣಿಗೆ ಇದ್ದಾಗ, ಅವರಿಂದ ಜನ ಇದ್ದೇ ಇದ್ದಾಗ, ಹಣ ಇದ್ದೇ ಅಂದಾಗ, ಅಧಿಕಾರ ಇದ್ದೇ ಅಂದಾಗ ರಾಜಕಾರಣಿಗಳು ಕರೆಯೋದು ಬೇಡ, ಸ್ವಾಮಿಗಳು ಬಾಗಿಲು ಹಾಕೊಂಡಿದ್ರು ಅಲ್ಲಿ ಕುಂತಿದ್ದು ಅವ್ರ ದರ್ಶನ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ನಮ್ಮಂತ ಸಣ್ಣ ಪುಟ್ಟ ಮಠಗಳು ಬೆಳಿಬೇಕು, ಎಲ್ಲರೂ ಸಮಾನವಾಗಿ ಇರಬೇಕು. ಬಸವಣ್ಣನವರ ಏನು ಸಮಾನತೆ ತತ್ವ ಇತ್ತಲ್ಲ ಅದನ್ನ ಆಚರಿಸ್ತಾ ಕಾಯಕವನ್ನ ಮಾಡ್ತಾ ನಿರಂತರವಾಗಿ ಕ್ರಿಯಾಶೀಲವಾಗಿ ಸಮಾಜ ಸೇವೆ. ಒಂದು ಥೇರ್ ಇರ್ತದೆ, ಅದರಲ್ಲಿ ಸಾವಿರಾರು ಜನ ಬಂದು ಒಬ್ಬ ರಾಜಕೀಯ ವ್ಯಕ್ತಿ ಬಂದು ಅಷ್ಟು ಓಟ್ಗಳನ್ನ ಕಿಕ್ ಮಾಡಿಕೊಂಡು ಒಂದು ಆಶೀರ್ವಚನದ ರೂಪದಲ್ಲಿ ಅಂದ್ರೆ ಸಮಾಜದ ಒಂದು ಧ್ಯೇಯದ ನುಡಿಗಳನ್ನು ನೋಡುದು ನಿಮ್ಮ ಮಠಕ್ಕೆ ಒಂದು ದೊಡ್ಡದಾಗಿರುವಂತ ಕಟ್ಟಡ ಕೊಡ್ತೀನಿ ಅಂತ ಹೇಳಿ ಚಪ್ಪಾಳೆ ಗಿಟ್ಟಿಸ್ಕೊಂಡು ಹೋಗುವಂತ ಕಾರ್ಯಕ್ರಮ ಇದು ಅಂತೂ ಅಲ್ಲವೇ ಅಲ್ಲ. ಹೀಗಾಗಿ ಇಂತಹ ಸಣ್ಣ ಹಳ್ಳಿಯಲ್ಲಿ ಈ ಸಣ್ಣ ಮಟ್ಟದ ಕಾರ್ಯಕ್ರಮದಲ್ಲಿ ಎದುರುಗಡೆ ಇರುವಂತ ಭಕ್ತಿ ಬಳಗದ ನಮ್ಮ ತಾಯಿ ಬಳಗವಿ, ತಂದೆ ಬಳಗವಿ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಮುದ್ದು ಮಕ್ಕಳೇ, ಶಿಕ್ಷಕ ವೃಂದದವರೇ, ಮತ್ತೆ ಪತ್ರಿಕಾ ಮಾಧ್ಯಮದವರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮತರು ಕರುಣಿಸಿರುತ್ತದೆ ಯಾವುದಂದ್ರೆ ಸಮಾನತೆ ಅನ್ನುವಂಥದ್ದು. ಆ ಸಮಾನತೆ ಅನ್ನುವಂಥದ್ದು ಯಾವುದ ಅಡಿದಾವರದ ಮೇಲೆ ಬಂದಿದೆ ಅಂತಂದ್ರೆ ನಿಮ್ಮಲ್ಲೆಲ್ಲ ಜಾತಿ ಸೂತಕವನ್ನು ಕಳೆದು ಲಿಂಗ ಬೀಜಗಳನ್ನ ಬಿತ್ತಿರುವಂಥದ್ದು ಯಾವುದಂದ್ರೆ ಇಷ್ಟಲಿಂಗ ಪೂಜೆಯ ಮುಖಾಂತರ. ಇಷ್ಟಲಿಂಗ ಪೂಜೆ ಯಾರು ನಾವು ಮಾಡಿಕೊಳ್ತೇವೋ ನಮ್ಗೆ ಯಾರಿಗೂ ಜಾತಿ ಸೂತಕ ಅನ್ನುವಂಥದ್ದು, ರಕ್ತ ಸೂತಕ ಅಂತೂ ಅಂಟಿಕೊಳ್ಳೋದೇ ಇಲ್ಲ, ಹೌದಲ್ರಿ?
ಅದನ್ನ ಕಳ್ಕೋಬೇಕಾಗಿತ್ತು. ಅದರ ಸಲುವಾಗಿ ನಮ್ಮ ಸಮಾನತೆಯ ಸೂತ್ರ ಯಾವ್ದಂದ್ರೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ದೀಕ್ಷೆ. ಅದಕ್ಕೆ ನಮ್ಗೆ ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದಕ್ಕೆ ಯಾವುದು ಜಾತಿಗಳು ಅಡ್ಡ ಬರೋದಿಲ್ಲ. ಆ ಜಾತಿ ಗೋಡೆಗಳನ್ನ ಪಕ್ಕಕ್ಕೆ ಸರಿಸಿ ನಾವೆಲ್ಲ ಲಿಂಗಾಯತರು ಅಂತ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಕರುಣಿಸಿರುವಂತದ್ದೇ ಶ್ರೇಷ್ಠವಾಗಿರುವಂತ ಧರ್ಮ. ಎಲ್ಲರೂ ಒಂದೇ ಅಪ್ಪನ ಮಕ್ಕಳು. ಆಲದ ಮರ ಅದು ಬಸವ ತತ್ವ. ಆಲದ ಮರದ ಕೆಳಗೆ ಎಲ್ಲರೂ ಆಶ್ರಯ ಪಡಿಬಹುದು. ಎಲ್ಲರಿಗೂ ತಂಗುದಾಣ, ಅದು ಎಲ್ಲರಿಗೂ ನೆರಳನ್ನು ಕೊಡ್ತದ. ಬೇಸಿಗೆಯಲ್ಲಿ ಬೆಂದು ಬಂದಿರುವಂತ ವ್ಯಕ್ತಿ ಆಲದ ಮರದ ಕೆಳಗೆ ಕೂತ್ಕೊಂಡಾಗ ಅದು ಆಶ್ರಯವನ್ನು ಕೊಡ್ತದ. ನೀ ಯಾವ ಜಾತಿ ಅಂತ ಕೇಳ್ತದೇನ್ರಿ? ಕೇಳೋದಿಲ್ಲ. ಹಾಗೆ ಬಸವಾದಿ ಪ್ರಮಥರು ಕೂಡ ಮಹಾಮನೆಯಲ್ಲಿ ಹೇಗಿತ್ತು ಅಂದ್ರೆ, ನಮ್ಮೆಲ್ಲರ ಬಸವ ತತ್ವ ಮಠಗಳು ಏನದು ಬಂದಾರ, ನಾವೆಲ್ಲ ಸಣ್ಣ ಮಠದವರೇ, ಸಣ್ಣ ಗೂಡುಗಳೇ. ಆದ್ರೆ ನಮಗ ಅದು ಆಶ್ರಯದಾತ ಯಾವ್ದಂದ್ರೆ ಆಲದ ಮರದ ರೂಪದಲ್ಲಿ ಬಸವಣ್ಣವರು ಎದೆಗುಂಡಿಗೆ ಒಳಗಾದ ನಮಗ. ಆ ಅನಾವರಣ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಇಂಗ್ಲೆಂಡ್ ಸಂಸತ್ತಿನ ಸ್ಪೀಕರ್ ಆದಂತಹ ಜಾನ್ ಬಾರ್ಕೋರ್ ಅವರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾರೆ. ಉದ್ಘಾಟನೆಯನ್ನ ನೆರವೇರಿಸಿದಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅನುಭವ ಮಂಟಪದ ಮೂಲಕ ಬಸವಣ್ಣನವರು ಪ್ರಜಾಪ್ರಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂತವರು ಅಂತಕ್ಕಂತಹ ಮಾತಾಡ್ತಾರೆ. ಇಡೀ ವಿಶ್ವ ಅವತ್ತು ಕುತೂಹಲದಿಂದ ನೋಡ್ತಾ ಇರುತ್ತೆ. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಕಟ್ಟಿದ್ದಂತಹ ಈ ಬ್ರಿಟಿಷರು ಒಬ್ಬ ಕನ್ನಡಿಗನ ಪ್ರತಿಮೆಯನ್ನ ಯಾಕೆ ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಅನ್ನೋದನ್ನ ಕುತೂಹಲದಿಂದ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಗ್ಲೆಂಡ್ ನ ಒಬ್ಬ ರಾಜನೀತಿ ನಿಪುಣ ಹೇಳ್ತಾನೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಇಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತಾಡ್ತಾರೆ. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂದ್ರೆ ಅವರು ಇಂಗ್ಲೆಂಡ್ ಅವರು, ನಾವು ಪ್ರಜಾಪ್ರಭುತ್ವದ ತಾಯಿ, ಆದ್ರೆ ಬಸವೇಶ್ವರ ಆಫ್ ಇಂಡಿಯಾ ಇಸ್ ದಿ ತಲುಪುದಿ ಕಾರ್ಯಕ್ರಮಕ್ಕೆ ತಪ್ಪಾರದು ಅಂತ ಹೇಳಿ ಪೂಜ್ಯರು ಬರ್ತಿದ್ದಾರೆ ಅಂತ ಹೇಳಿ ಅವತ್ತು ಇರಲೇಬೇಕು ಅಂತ ಹೇಳಿ ಬಂದಿದ್ದೀವಿ. ತಾವು ನಮ್ಮನ್ನ ಕ್ಷಮೆ ಮಾಡಿ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಕೋರ್ಕೊಳ್ತೀನಿ. ಹಾಗೇನೆ ಮಾಧ್ಯಮದವರು ನಿಮ್ಗಳು ಎಲ್ಲರ ಪ್ರೀತಿಯಿಂದ ಇವತ್ತಿಲ್ಲಿ ಅವ್ರಿಗೆ ಮಾಧ್ಯಮ ಗೋಷ್ಠಿ ಇದೆ 11:30 ತುರುವೇಕೆರೆ IBಯಲ್ಲಿ ಎಲ್ಲದನ್ನು ಬಿಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಗ್ರಾಮದ ಧನದತ್ತನ ಮಗಳಾದಂತಹ ಕಾಮಲತೆಯ ಜೊತೆಗೆ ಮದುವೆ ಮಾಡ್ತಾರೆ. ಬಹಳ ಅನ್ಯೋನ್ಯವಾದಂತಹ ದಾಂಪತ್ಯ ಜೀವನ ಅವ್ರದ್ದು. ಆದ್ರೆ ಬಹಳಷ್ಟು ದಿನಗಳ ಕಾಲ ಅದನ್ನ ಅನುಭವಿಸ್ತಕ್ಕಂತಹ ಅವಕಾಶ ಪ್ರಭುದೇವರಿಗೆ ಸಿಗೋದೇ ಇಲ್ಲ. ಕೆಲವೇ ದಿನಗಳಲ್ಲೇ ಕಾಮಲತೆ ಮರಣ ಹೊಂತಾಳೆ. ಹಾಗಾಗಿ ಈ ಜೀವನವೇ ಬೇಡ, ಈ ಸಮಾಜಕ್ಕೆ ಒಳಿತಾಗಲಿ, ಇವರಿಗೆ ಬಸವಾದಿ ಪ್ರಮಥರ ಆಶೀರ್ವಾದ ಸಿಗಲಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಶರಣ ದೇವೇಂದ್ರ ಎಂ ಗೂಳೂರು ಅವರಿಗೆ ಮಂಜಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೊಂದು ಗಂಟೆ ಬೇಕಾಗುತ್ತೆ ಅವ್ರದ್ದು. ನಿಜವಾಗ್ಲೂ ಮಂಜಣ್ಣವರು ಈ ಕಾರ್ಯಕ್ರಮಕ್ಕೆ ಬರಂಗಿರ್ಲಿಲ್ಲ. ಅವ್ರು ಶ್ರೀಮತಿ ಅವ್ರದ್ದು ನಿರೂಪಣೆ ನಾವು ಫೋಟೋ ಹಾಕಿ ಹೆಸರು ಹಾಕಿದೀವಿ. ಬಹಳ ದೊಡ್ಡ ಶರಣರು ಅವರು, ಆದ್ರೆ ಅವ್ರು ಬಂದಿಲ್ಲ. ಆದ್ರೆ ಮನೆಗಳಲ್ಲಿ ತಾಪತ್ರಯಗಳು, ಸಮಸ್ಯೆಗಳು, ಅನಾರೋಗ್ಯ ಇವೆಲ್ಲ ಮನುಷ್ಯನಿಗೆ ಬಾಧೆ ಕೊಡ್ತಾ ಇರ್ತವೆ. ಬರ್ಲಾರದ ಸಂದರ್ಭ ಇದ್ರೂ ಸಹ ನಮ್ಮ ಮಂಜಣ್ಣವ್ರು ಬಂದಿದ್ದಾರೆ ಅಂದ್ರೆ ಬಸವ ಭಕ್ತಿಯಿಂದ ನಮ್ಮ ಮೇಲಿನ ಅಭಿಮಾನಕ್ಕೆ. ನಮ್ಮ ಬಸವಲಿಂಗ ಮೂರ್ತಿ ಶರಣರು 22-23 ವರ್ಷಗಳ ನಮ್ಮ ಅವರ ಪರಿಚಯ. ಈಗ ಮೈಸೂರಿನ ಉಳುವಿಯ ಚನ್ನಬಸವೇಶ್ವರ ಮಠದ ಉಸ್ತುವಾರಿಯನ್ನ ಅವರು ನೋಡ್ಕೊಳ್ತಾ ಇದ್ದಾರೆ. ಅವರು ಮತ್ತೆ ಇನ್ನಿಬ್ರು ಪರಮ ಪೂಜ್ಯರುಗಳು, ಇಮ್ಮಡಿ ಕೇತೇಶ್ವರ ಮಹಾಸ್ವಾಮಿಗಳು, ಕೇತೇಶ್ವರ ಮಹಾಮಠ ಚಿತ್ರದುರ್ಗ, ಜಯದೇವ ಸ್ವಾಮಿಗಳು, ಇವರುಗಳು ಈ ಸಮಯದಲ್ಲಿ ಬಂದು ಕಾರ್ಯಕ್ರಮ
ಯಶಸ್ವಿಯಾಗಿದ್ದನ್ನ ಕಂಡು ಅತ್ಯಂತ ಸಂತೋಷದಿಂದ ಈ ಒಂದು ಸಮಯದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ. ಅವರಿಗೆ ಅಲ್ಲಮ ಪ್ರಭು ಮಹಾಸಂಸ್ಥಾನ ಮಠದ ಪರವಾಗಿ ಅತ್ಯಂತ ಭಕ್ತಿಯ ಸ್ವಾಗತವನ್ನ ಬಯಸ್ತಾ ಅವರು ಒಂದೆರಡು ಈ ಸಮಾರಂಭವನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಲಿಕ್ಕೆ ನಾನು ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತೀನಿ. ಮಾತಾಡಿ ಮಂಜುನಾಥ್ ಅವರು ನೀವು ಮಾತಾಡಿ ಹೇಳಿ ಮಾತಾಡಿ ಇರಲಿ ಬಂದವರು ಅವರು ಪೀಠಕ್ಕೆ ಹೋಗಿ ಮಾತಾಡಲೇಬೇಕು. ಮಾತಾಡ್ತಾರೆ ಅಲ್ಲ ಫೋಟೋ ಹೊಡಿ ಆಮೇಲೆ ಮಾತಾಡಲಿ. ಫೋಟೋ ತೆಗಿ ಮೊದಲು. ಫೋಟೋ ಆಯ್ತು ಸ್ವಲ್ಪ ಈ ಕಡೆ ಬಂದ್ಬಿಡಿ. ಫೋಟೋ ತೆಗೆದು ಫಸ್ಟ್ ದೊಡ್ಡ ಹಾರ ಒಂದು ತೆಗೆದು ಈ ಕಡೆ ನೋಡಿ ನೀವು ಬಿಡಿ ಅವ್ರನ್ನ ಬಿಡ್ರಿ, ಮೊಬೈಲ್ ತೆಗೀರಿ, ಕಳ್ಸ್ಕೊಡ್ತೀನಿ ನೋಡಿ ಈ ಕಡೆ. ಫೋಟೋ ಹೊಡ್ಕೊಳ್ರಿ. ಅಲ್ಲಮ ಪ್ರಭು ಮಹಾಸಂಸ್ಥಾನ ಮಠದಲ್ಲಿ ಇಂದು ಹಮ್ಮಿಕೊಂಡಿರುವಂತಹ ಅಲ್ಲಮಶ್ರೀ ಪ್ರಶಸ್ತಿ, ಶರಣಶ್ರೀ ಪ್ರಶಸ್ತಿ, ಬಹುರೂಪಿ ಚೌಡಯ್ಯ ಪ್ರಶಸ್ತಿ ಮತ್ತು ಮಾಚಿದೇವ ಪ್ರಶಸ್ತಿ ಕಾರ್ಯಕ್ರಮ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಬಸವ ಮಹಾಲಿಂಗ ಮಹಾಸ್ವಾಮಿಗಳು ಬರಬೇಕಾಗಿತ್ತು. ಅದರ ಕಾರ್ಯದ ಒತ್ತಡದಿಂದಾಗಿ ಅವರು ತಡವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜೊತೆಗೆ ಬಹಳ ಸಂತೋಷದ ವಿಚಾರ ಏನು ಅಂದ್ರೆ ಅವರು ಬರೋದ್ರ ಜೊತೆಗೆ ಅವ್ರ ಜೊತೆಗೆ 3 ಸ್ವಾಮಿಗಳನ್ನ